ಇನ್ನೂ ಮುಗಿಯದ ಪಠ್ಯ ಪುಸ್ತಕ ಪರಿಷ್ಕರಣೆಯ ವಿವಾದ. ಹೌದು, ಬಸವಣ್ಣ ವಿವಾದದ ಬಳಿಕ ಶುರುವಾಗಿದೆ ಇದೀಗ ಅಂಬೇಡ್ಕರ್ ವಿವಾದ. ಎಲ್ಲ ತಣ್ಣಗಾಯ್ತು ಅಂತ ಅನ್ಕೊಂತಾ ಇದ್ದಂತಹ ಸಂದರ್ಭದಲ್ಲಿ ಇದೀಗ ಶಿಕ್ಷಣ ಇಲಾಖೆಗೆ ಮತ್ತೊಂದು ತಲೆಬಿಸಿ ಎದುರಾಗಿದೆ. ಇನ್ನೂ ಮುಗಿಯದ ಪಠ್ಯ ಪುಸ್ತಕ ಪರಿಷ್ಕರಣೆ ವಿವಾದ. ಬಸವಣ್ಣ ವಿವಾದದ ಬಳಿಕ ಇದೀಗ ಅಂಬೇಡ್ಕರ್ ವಿವಾದ ಶುರುವಾಗಿದೆ. ಇನ್ನು ವಿವಾದ ಮುಗೀತೆಂದು ನಿಟ್ಟುಸಿರನ್ನ ಬಿಟ್ಟಿದ್ದಂತಹ ಸಿಎಂಗೆ ಮತ್ತೆ ಟೆನ್ಷನ್ ಶುರುವಾಗಿದೆ. ರೋಹಿತ್ ಚಕ್ರತೀರ್ಥ ನೇತೃತ್ವದ ಪರಿಷ್ಕರಣೆ ವೇಳೆ ಮಹಾ ಪ್ರಮಾದ ಮಾಡಿದ್ದಾರೆ. ಅಂಬೇಡ್ಕರ್ ಅವರ ಸಂವಿಧಾನ ಶಿಲ್ಪಿ ಬಿರುದನ್ನೇ ಕೈಬಿಟ್ಟ ಚಕ್ರತೀರ್ಥ ಸಮಿತಿ. ಸಂವಿಧಾನ ಶಿಲ್ಪಿ ಪದವನ್ನ ಕೈಬಿಟ್ಟು ವಿವಾದಕ್ಕೆ ಕಾರಣವಾಗಿದೆ. ಇದೀಗ ಪರಿಷ್ಕೃತ ಪಠ್ಯ 9ನೇ ತರಗತಿಯ ನಮ್ಮ ಸಂವಿಧಾನ ಪಠ್ಯದಲ್ಲಿ ಆಗಿರುವಂತಹ ಪರಿಷ್ಕರಣೆ ಇದು. ಇನ್ನೇನು ಎಲ್ಲ ಮುಗಿತು ಅಂತ ಹೇಳ್ತಾ ಇದ್ದಂತಹ ಸಂದರ್ಭದಲ್ಲೇ ತಣ್ಣಗಾಯ್ತು ಅಂದ್ಕೊಂಡಿದ್ದಂತಹ ಶಿಕ್ಷಣ ಇಲಾಖೆಗೆ ಈಗ ಮತ್ತೊಂದು ತಲೆಬಿಸಿ ಪ್ರಾರಂಭವಾಗಿದೆ. ವಿವಾದ ಮುಗೀತು ಅಂತ ನಿಟ್ಟುಸಿರನ್ನ ಬಿಟ್ಟಿದ್ದಂತಹ ಸಿಎಂ ಬಸವರಾಜ ಬೊಮ್ಮಾಯಿಗೆ ಮತ್ತೆ ಟೆನ್ಷನ್ ಶುರುವಾಗಿದೆ. ಪಠ್ಯ ಪರಿಷ್ಕರಣೆ ವಿವಾದ ರಾಜ್ಯ ಬಿಜೆಪಿ ಸರ್ಕಾರವನ್ನ ಬಿಟ್ಟು ಬಿಡದೆ ಕಾಡ್ತಾ ಇದೆ ಅಂತಾನೆ ಹೇಳಬಹುದು. ರೋಹಿತ್ ಚಕ್ರತೀರ್ಥ ನೇತೃತ್ವದ ಪಠ್ಯ ಪುಸ್ತಕ ಪರಿಷ್ಕರಣಾ ಸಮಿತಿ ಮಹಾ ಪ್ರಮಾದವನ್ನೇ ಮಾಡಿದೆ. ಏನು ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಎಂಬ ಪದವನ್ನೇ ಕೈಬಿಟ್ಟು ಪರಿಷ್ಕೃತ ಪಠ್ಯ ವಿವಾದಕ್ಕೆ ಕಾರಣವಾಗಿದೆ. ಇದೀಗ 9ನೇ ತರಗತಿಯ ನಮ್ಮ ಸಂವಿಧಾನ ಪಠ್ಯದಲ್ಲಿ ಈ ಪರಿಷ್ಕರಣೆ ಆಗಿರೋದು. ಪರಿಷ್ಕೃತ ಪಠ್ಯದಲ್ಲಿ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಎಂಬ ಅಂಶವನ್ನೇ ಕೈಬಿಡುವ ಮೂಲಕ ಸಮಿತಿ ದೊಡ್ಡ ಎಡವಟ್ಟನ್ನ ಮಾಡಿಕೊಂಡಿದೆ. ಇದೀಗ ನಮ್ಮ ಸಂವಿಧಾನ ಪಠ್ಯದಲ್ಲಿ ಕರಡು ರಚನಾ ಸಮಿತಿ ಬಗ್ಗೆ ಮಾಹಿತಿ ನೀಡುವ ವೇಳೆ ಅಂಬೇಡ್ಕರ್ ಅವರು ಸಂವಿಧಾನ ರಚನೆಗೆ ನೀಡಿದ್ದ ಕೊಡುಗೆಯನ್ನ ಆಧರಿಸಿ ಅವರನ್ನ ಸಂವಿಧಾನ ಶಿಲ್ಪಿ ಅಂತ ಕರೆಯಲಾಗಿದೆ ಎಂಬ ಸಾಲಿತ್ತು. ಬರಗೂರು ರಾಮಚಂದ್ರಪ್ಪ ಸಮಿತಿಯ ಪರಿಷ್ಕರಣೆಯಲ್ಲಿ ಸಂವಿಧಾನ ಶಿಲ್ಪಿ ಪದ ಇತ್ತು. ಆದ್ರೆ ಈಗ ರೋಹಿತ್ ಚಕ್ರತೀರ್ಥ ಸಮಿತಿಯು ಸಂವಿಧಾನ ಶಿಲ್ಪಿ ಪದವನ್ನೇ ಕೈಬಿಟ್ಟಿದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಇದೀಗ ಏನು ಪಠ್ಯ ಪುಸ್ತಕ ಪರಿಷ್ಕರಣೆ ವಿವಾದ ತಣ್ಣಗಾಯ್ತು ಅಂತ ಹೇಳ್ತಾ ಇದ್ದಂತೆ ಇದೀಗ ಶಿಕ್ಷಣ ಇಲಾಖೆಗೆ ಮತ್ತೊಂದು ತಲೆಬಿಸಿ ಎದುರಾಗಿದೆ. ಇಲ್ಲಿ ಅಂಬೇಡ್ಕರ್ ಅವರ ಸಂವಿಧಾನ ಶಿಲ್ಪಿ ಬಿರುದನ್ನೇ ಕೈಬಿಟ್ಟಿದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್. ಖಂಡಿತ ಮಧು, ಈ ರಾಜ್ಯ ಸರ್ಕಾರ ಸೇರಿದಂತೆ ಶಿಕ್ಷಣ ಇಲಾಖೆಯಿಂದ ಆಗ್ತಿರುವಂತಹ ಸಾಕಷ್ಟು ಸಮಸ್ಯೆಗಳು ಈಗ ಕಾಣಿಸ್ತಾ ಇರುವಂತದ್ದು. ಅದರಲ್ಲೂ ಪಠ್ಯ ಪುಸ್ತಕ ಪರಿಷ್ಕರಣೆ ಏನಿದೆಯೋ ಆ ಪರಿಷ್ಕರಣೆಯ ನೇತೃತ್ವ ವಹಿಸಿದ್ದಂತಹ ರೋಹಿತ್ ಚಕ್ರತೀರ್ಥ ಅವರು ಸಾಕಷ್ಟು ಆರೋಪಗಳು ವಿರುದ್ಧವಾಗಿ ಕೇಳಿ ಬಂತು. ಇತ್ತೀಚೆಗೆ ಬಸವಣ್ಣ ಅವರ ವಿವಾದದ ಬಳಿಕ ಸಾಕಷ್ಟು ಒಂದು ಸಂಘ ಸಂಸ್ಥೆಗಳು ಈ ಪಠ್ಯ ಪುಸ್ತಕ ಪರಿಷ್ಕರಣೆ ಮಾಡಿರುವಂತಹ ನಾಯಕತ್ವ ವಹಿಸಿರುವಂತಹ ಪ್ರತಿಯೊಬ್ಬರನ್ನು ಕೂಡ ತ್ಯಜಿಸಬೇಕು ಎನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟಗಳನ್ನ ಮಾಡಿದ್ರು. ಜೊತೆಗೆ ಶಿಕ್ಷಣ ಸಚಿವರಾಗಿರುವಂತಹ BC ನಾಗೇಶ್ ಅವರು ಕೂಡ ಇದಕ್ಕೆ ಸಾಥ್ ನೀಡಿದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ ಅವರನ್ನು ಕೂಡ ಶಿಕ್ಷಣ ಸಚಿವರ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಎನ್ನುವಂತ ನಿಟ್ಟಿನಲ್ಲಿ ಕೂಡ ಒತ್ತಾಯಗಳು ಕೇಳಿ ಬಂದವು. ಬಸವಣ್ಣನವರ ಒಂದು ಪುಸ್ತಕ ಅಂದ್ರೆ ಪುಸ್ತಕಗಳಲ್ಲಿ ಬಸವಣ್ಣನವರ ವಿಚಾರದಲ್ಲಿ ಸಾಕಷ್ಟು ಅಲ್ಲೋಲ ಕೊಲ್ಲೋಲ ಎಬ್ಬಿಸಿದಂತಹ ರೋಹಿತ್ ಚಕ್ರತೀರ್ಥ ಅವರ ವಿರುದ್ಧವಾಗಿ ಕೂಡ ಇದುವರೆಗೂ ಕೂಡ ಒಂದಷ್ಟು ಸಂಘಟನೆಗಳು ಸೇರಿದಂತೆ ಸಾಕಷ್ಟು ಜನ ಒಂದು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಇದರ ಬಿಸಿಯ ನಡುವೆ ಸದ್ಯ ರೋಹಿತ್ ಚಕ್ರತೀರ್ಥ ಅವರನ್ನ ಪುಸ್ತಕ ಪರಿಷ್ಕರಣೆಯ ಒಂದು ಸಮಿತಿ ಅಧ್ಯಕ್ಷರನ್ನ ಮಾಡಿದ್ರು. ಅವರನ್ನ ತ್ಯಜಿಸಲಾಗಿದೆ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಸುದ್ದಿ ಇದೆ. ಇದರ ನಡುವೆ ಮತ್ತೊಂದು ವಿವಾದ ಭುಗಿಲೆದ್ದಿದೆ. ಬಸವಣ್ಣನವರ ವಿವಾದದ ಬಳಿಕ ಅಂಬೇಡ್ಕರ್ ವಿವಾದ ಶಿಕ್ಷಣ ಸಚಿವರ ವಿರುದ್ಧವಾಗಿ, ಜೊತೆಗೆ ರೋಹಿತ್ ಚಕ್ರತೀರ್ಥ ಮಾಡಿರುವಂತಹ ದೊಡ್ಡ ಮಟ್ಟದ ಎಡವೆಟ್ಟನ ವಿಚಾರವಾಗಿ ಕೂಡ ಈಗ ಮತ್ತೊಂದು ವಿವಾದ ಕಾಣಸಿಕ್ತಿರುವಂತದ್ದು. ಅದರಲ್ಲಿ ಏನುವಂತ ವಿಚಾರವನ್ನ ನೋಡೋದಾದ್ರೆ 9ನೇ ತರಗತಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಇದ್ದಂತಹ ಒಂದು ಅಂದ್ರೆ ಪುಸ್ತಕದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಇದ್ದಂತಹ ಸಂವಿಧಾನ ಶಿಲ್ಪಿ ಎಂಬ ಬಿರುದನ್ನೇ ಕೈ ಬಿಡಲಾಗಿದೆ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಸಂಪೂರ್ಣವಾಗಿ ಮಾಹಿತಿ ಸಿಗ್ತಿರುವಂತದ್ದು. ಇದರ ಜೊತೆಗೆ ಸಂವಿಧಾನದ ಕರಡು ಸಮಿತಿ ತನ್ನ ಕಾರ್ಯ ಮುಗಿಸಲು 2 ವರ್ಷ 11 ತಿಂಗಳು 18 ದಿನಗಳನ್ನ ತೆಗೆದುಕೊಂಡಿತ್ತು ಎಂಬ ವಿಚಾರ ಈ ಹಿಂದೆ ಇತ್ತು ಪುಸ್ತಕದಲ್ಲಿ. ಆದ್ರೆ ಈಗ ಪರಿಷ್ಕರಣೆಯ ನಡುವೆ ಆಗಿರುವಂತಹ ವಿವಾದ ಏನಂತಂದ್ರೆ ಅಂದ್ರೆ ರೋಹಿತ್ ಚಕ್ರತೀರ್ಥ ಮಾಡಿರುವಂತಹ ವಿಚಾರ ಏನಂತ ನೋಡೋದಾದ್ರೆ ಈ ಅಂದ್ರೆ ಕರಡು ಸಮಿತಿಯ ಒಂದು ವಿಚಾರದಲ್ಲಿ ನೋಡಿದ್ರೆ 145 ದಿನ ಸಭೆ ಸೇರಿತು ಎಂಬ ಅಂಶವನ್ನ ಮಾತ್ರ
ಉಲ್ಲೇಖ ಮಾಡಿರುವಂತದ್ದು. ಇದರ ಹಿನ್ನೆಲೆಯಲ್ಲಿ ಅನೇಕರು ಅಂಬೇಡ್ಕರ್ ಅವಹೇಳನ ವಿಚಾರದಲ್ಲಿ ಕಿಡಿಕಾರ್ತಿರುವಂತದ್ದು. ಸಾಮಾಜಿಕ ಜಾಲತಾಣದ್ದು ಕೂಡ ಅಂಬೇಡ್ಕರ್ ಅವಹೇಳನ ವಿಚಾರವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಅಂದ್ರೆ ಈ ಹಿಂದೆ ಪುಸ್ತಕ ಪರಿಷ್ಕರಣೆ ಆಗಿರುವಂತಹ ವಿಚಾರದಲ್ಲಿ ಬರಗೂರು ರಾಮಚಂದ್ರಪ್ಪನವರ ಸಮಿತಿ ಪಠ್ಯ ಪುಸ್ತಕದಲ್ಲಿ ಏನಿತ್ತು ಅನ್ನುವಂಥದ್ದನ್ನು ನೋಡೋದಾದ್ರೆ, ಸಂವಿಧಾನ ರಚನಾ ಸಮಿತಿ ರಾಷ್ಟ್ರಕ್ಕೆ ಸಂಬಂಧಿಸಿದ ವಿಷಯಗಳನ್ನ ವಿವರವಾಗಿ ಪರಿಶೀಲಿಸಲು 28 ಸಮಿತಿಗಳನ್ನ 5 ಉಪ ಸಮಿತಿಗಳನ್ನ ಹೊಂದಿತ್ತು. ಅವುಗಳಲ್ಲಿ ಪ್ರಮುಖವಾದದ್ದು ಕರಡು ಸಮಿತಿ. ಡಾಕ್ಟರ್ BR ಅಂಬೇಡ್ಕರ್ ಅವರು ಇದರ ಅಧ್ಯಕ್ಷರಾಗಿದ್ದರು. ಇವರು ಸಂವಿಧಾನ ರಚನೆಗೆ ನೀಡಿದ ಕೊಡುಗೆಯನ್ನ ಆಧರಿಸಿ ಅವರನ್ನ ಸಂವಿಧಾನ ಶಿಲ್ಪಿ ಎಂದು ಕರೆಯಲಾಗಿದೆ. ಈ ಒಂದು ವಿಚಾರದಲ್ಲಿ ಬರಗೂರು ರಾಮಚಂದ್ರಪ್ಪನವರ ಒಂದು ವಿಚಾರದಲ್ಲಿ ಅಂದ್ರೆ ಆ ಹಿಂದೆ ಅಂದ್ರೆ ಪರಿಷ್ಕರಣೆ ಆಗೋಕ್ಕೂ ಮುಂದೆ ಈ ರೀತಿಯಂತ ಉಲ್ಲೇಖನ ಮಾಡಿತ್ತು. ಆದ್ರೆ ರೋಹಿತ್ ಚಕ್ರತೀರ್ಥ ಸಮಿತಿ ಪಠ್ಯ ಪುಸ್ತಕ ಪರಿಷ್ಕರಣೆಯಲ್ಲಿ ಕೇವಲ ಅಂದ್ರೆ ಕರಡು ರಚನಾ ಸಮಿತಿಯ ವಿಚಾರದಲ್ಲಿ ನೋಡೋದಾದ್ರೆ, ಸಂವಿಧಾನ ರಚನಾ ಸಭೆಯು ರಾಷ್ಟ್ರಕ್ಕೆ ಸಂಬಂಧಿಸಿದ ವಿಷಯಗಳನ್ನ ವಿವರವಾಗಿ ಪರಿಶೀಲಿಸಲು ಅನೇಕ ಸಮಿತಿಗಳನ್ನು ರಚಿಸಿತ್ತು. ಅವುಗಳಲ್ಲಿ ಮುಖ್ಯವಾದದ್ದು ಕರಡು ಸಮಿತಿ. ಡಾಕ್ಟರ್ BR ಅಂಬೇಡ್ಕರ್ ಅವರ ಅಧ್ಯಕ್ಷರಾಗಿದ್ರು. ಈ ಸಮಿತಿಯಲ್ಲಿ ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, KM ಮನ್ಷಿ, TT ಕೃಷ್ಣಮಾಚಾರಿ ಮುಂತಾದ ಮುತ್ಸದಿಗಳು ಸದಸ್ಯರಾಗಿದ್ರು ಎನ್ನುವಂತಹ ಉಲ್ಲೇಖಗಳು ಮಾತ್ರ ಇದರಲ್ಲಿ ಅಂದ್ರೆ ರೋಹಿತ್ ಚಕ್ರತೀರ್ಥ ಪರಿಷ್ಕರಣೆ ಮಾಡಿರುವಂತಹ ಪುಸ್ತಕದಲ್ಲಿ ಮಾತ್ರ ವಿವರಣೆಯನ್ನ ಕೊಟ್ಟಿರುವಂತದ್ದು. ಆದ್ರೆ ಈ ಒಂದು ವಿಚಾರದಲ್ಲಿ ನೋಡೋದಾದ್ರೆ ಅಂಬೇಡ್ಕರ್ ಅವರಿಗೆ ಇದ್ದಂತಹ ವಿರುದ್ಧವನ್ನ ಕೈ ಬಿಡಲಾಗಿದೆ ಎನ್ನುವಂತ ನಿಟ್ಟಿನಲ್ಲಿ ಸಂಪೂರ್ಣವಾದಂತಹ ದಾಖಲೆ ಸಮೇತ ಒಂದಷ್ಟು ಸಂಘ ಸಂಸ್ಥೆಗಳು ಕೂಡ ಜೊತೆಗೆ ಅಂಬೇಡ್ಕರ್ ಮನುವಾದಿಗಳು ಕೂಡ ಈ ರೀತಿಯಾದಂತಹ ಒಂದು ಆರೋಪವನ್ನು ಹಾಕ್ತಿರುವಂತದ್ದು. ಆರೋಪಕ್ಕೆ ಸಂಬಂಧಪಟ್ಟಾಗೆ ಈ ಹಿಂದಿದ್ದಂತಹ ಆರೋಪಗಳ ಜೊತೆಗೆ ಇದೀಗ ಅಂಬೇಡ್ಕರ್ ವಿವಾದವು ಕೂಡ ರಾಜ್ಯದಲ್ಲಿ ಭುಗಿಲೆದ್ದಿರುವಂತದ್ದು. ಮಧು, ಇನ್ನು ಮಂಜುನಾಥ್, ಇದರಿಂದ ಮಕ್ಕಳಿಗೆ ಏನಾದ್ರೂ ಸಮಸ್ಯೆ ಆಗುತ್ತಾ ಅಂತ? ಯಾಕಂದ್ರೆ ಈಗಾಗಲೇ 2 ವಾರ ಆಗಿದೆ ಸ್ಕೂಲ್ ಓಪನ್ ಆಗಿ. ಇವರು ಇದೀಗ ಪರಿಷ್ಕೃತ ಪಠ್ಯದಲ್ಲಿ ಈ ರೀತಿ ವಿವಾದಗಳನ್ನ ಎದ್ದೇಳಿಸ್ತಾ ಇದ್ದಾರೆ. ಮಕ್ಕಳು ಪಾಠವನ್ನ ಕಲಿಬೇಕಾ ಬೇಡವಾ ಏನು ಅಂತ, ಅಥವಾ ಮುಂದಿನ ವರ್ಷಕ್ಕೆ ಏನಾದ್ರೂ ಸರಿಪಡಿಸ್ತಾರ ಪುಸ್ತಕವನ್ನ ಅಂತ, ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್. ಮಧು, ಸದ್ಯ ಈಗಿನ ಪರಿಸ್ಥಿತಿಯಲ್ಲಿ ಮಕ್ಕಳ ಶಿಕ್ಷಣ ಕೂಡ ಪ್ರಾರಂಭ ಆಗಿದೆ, ಅವರಿಗೆ ಪುಸ್ತಕ ವಿತರಣೆ ಕೂಡ ಆಗಿದೆ ಎನ್ನುವಂತ ನಿಟ್ಟಿನಲ್ಲಿ ಶಿಕ್ಷಣ ಸಚಿವರು ಕೂಡ ಹಿಂದೆ ಕೂಡ ಹೇಳಿಕೆ ನೀಡಿದ್ರು. ಕೆಲವೊಂದು ಭಾಗದಲ್ಲಿ ಮಾತ್ರ ಪುಸ್ತಕ ಒಂದು ಮಕ್ಕಳಿಗೆ ನೀಡಿರುವಂತದ್ದು, ಇನ್ನು ಬಹುತೇಕ ಭಾಗದಲ್ಲಿ ಮಕ್ಕಳಿಗೆ ಇನ್ನೂ ಪುಸ್ತಕಗಳು ಕೂಡ ನೀಡಿಲ್ಲ. ಯಾಕಂದ್ರೆ ಈ ಒಂದು ವಿವಾದ ಸಾಕಷ್ಟು ಭುಗಿಲೆದ್ದಿರುವಂತಹ ವಾತಾವರಣಕ್ಕೆ ಸೃಷ್ಟಿ ಆಗ್ತಾ ಇದೆ. ಬಸವಣ್ಣವರ ಜೊತೆಗೀಗ ಅಂಬೇಡ್ಕರ್ ವಿವಾದವು ಕೂಡ ದೊಡ್ಡ ಮಟ್ಟದಲ್ಲಿ ವ್ಯಾಪಿಸ್ತಾ ಇರೋ ಕಾರಣದಿಂದಾಗಿ ರಾಜ್ಯ ಸರ್ಕಾರಕ್ಕೆ ಸೇರಿದಂತೆ ಶಿಕ್ಷಣ ಇಲಾಖೆ ಇದು ಮತ್ತೊಂದು ತಲೆನೋವಾಗಿ ಪರಿಣಮಿಸಿರುವಂತದ್ದು. ಒಂದು ವೇಳೆ ಈ ಒಂದು ಪುಸ್ತಕವನ್ನ ಸರಿಪಡಿಸದೇ ಇದ್ದಲ್ಲಿ ಅಥವಾ ಈಗ ಕೊಟ್ಟಿರುವಂತಹ ಅಂದ್ರೆ ರೋಹಿತ್ ಚಕ್ರತೀರ್ಥ ಪರಿಷ್ಕರಣೆ ಮಾಡಿರುವಂತಹ ಪುಸ್ತಕಗಳನ್ನ ವಾಪಸ್ ತೆಗೆದುಕೊಂಡು ಈ ಹಿಂದೆ ಇದ್ದಂತಹ ಬರಗೂರು ರಾಮಚಂದ್ರಪ್ಪ ಪರಿಷ್ಕರಣೆ ಮಾಡಿದಂತಹ ಪುಸ್ತಕಗಳು ಈ ಹಿಂದೆ ಹಳೆಯ ಪುಸ್ತಕಗಳನ್ನು ನೀಡದೇ ಇದ್ದ ಪಕ್ಷದಲ್ಲಿ ನಾವು ಹೋರಾಟಕ್ಕಿಳಿತೇವೆ. ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯಂತ ಒಂದು ಶಿಕ್ಷಣ ಕೊಡಬಾರ್ದು. ಇದರಲ್ಲಿ ಜಾತಿ ತಾರತಮ್ಯ ಮತ್ತೆ ಸಾಕಷ್ಟು ರೂಪದಲ್ಲಿರುವಂತಹ ಭಿನ್ನಾಭಿಪ್ರಾಯಗಳು ಧೋರಣೆಗಳು ಇಲ್ಲಿ ಇರೋ ಕಾರಣದಿಂದಾಗಿ ಮಕ್ಕಳ ಶಿಕ್ಷಣಕ್ಕೂ ಕೂಡ ದೊಡ್ಡ ಮಟ್ಟದ ಒಂದು ತೊಡಕು ಉಂಟಾಗುತ್ತೆ ಎನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ತಜ್ಞರು ಕೂಡ ಸಲಹೆ ಕೊಡ್ತಿರುವಂತದ್ದು. ಇದೇ ಕಾರಣದಿಂದಾಗಿ ಹೊಸದಾಗಿ ಕೊಟ್ಟಿರುವಂತಹ ಪುಸ್ತಕಗಳನ್ನ ಕೂಡಲೇ ವಾಪಸ್ ತೆಗೆದುಕೊಳ್ಬೇಕು, ಹಳೆ ಪುಸ್ತಕಗಳನ್ನೇ ಕೊಡಬೇಕು ಎನ್ನುವಂತ ನಿಟ್ಟಿನಲ್ಲಿ ಹೋರಾಟಗಳನ್ನು ನಡೆಸಿರುವಂತದ್ದು. ಈ ಕಾರಣದಿಂದಾಗಿ ಕೆಲವೊಂದು ಭಾಗದಲ್ಲಿ ಪುಸ್ತಕಗಳು ಈಗಾಗಲೇ ಮಕ್ಕಳಿಗೆ ಸಿಕ್ಕಿರುವಂತದ್ದು. ಇನ್ನು ಬಹುತೇಕ ಭಾಗದಲ್ಲಿ ಅಂದ್ರೆ ಕೇವಲ 25% ಮಕ್ಕಳಿಗೆ, ರಾಜ್ಯದಲ್ಲಿರುವಂತಹ ಮಕ್ಕಳಿಗೆ ಪುಸ್ತಕಗಳ ಕೊಟ್ಟಿರೋ ಕಾರಣದಿಂದಾಗಿ ಅವುಗಳನ್ನ ವಾಪಸ್ ತೆಗೆದುಕೊಳ್ಬೇಕು. ಬಹುತೇಕ ಬರಗೂರು ರಾಮಚಂದ್ರಪ್ಪ ಏನು ಬರೆದಿದ್ರು ಆ ಪುಸ್ತಕಗಳನ್ನ ನೀಡಬೇಕೆನ್ನುವಂತ ನಿಟ್ಟಿನಲ್ಲಿ ಒತ್ತಾಯ ಮಾಡ್ತಿರುವಂತದ್ದು. ಒಂದು ವೇಳೆ ಇದೆಲ್ಲ ಆಗದೇ ಇದ್ದ ಪಕ್ಷದಲ್ಲಿ ರಾಜ್ಯದಲ್ಲಿ ಮತ್ತೊಂದು ಭುಗಿಲೇಳುವಂತಹ ವಾತಾವರಣ ಸೃಷ್ಟಿಯಾಗೋದ್ರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅನುಮಾನ ಇಲ್ಲ. ಮಧು, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಇದೀಗ ಶಿಕ್ಷಣ ಇಲಾಖೆಗೆ ಮತ್ತೊಂದು ತಲೆಬಿಸಿ ಆಗಿದೆ ಅಂತಾನೆ ಹೇಳಬಹುದು. ಬಸವರಾಜ ಬೊಮ್ಮಾಯಿ ಅವರು ನಿನ್ನೆ ತಾನೇ ಇದಕ್ಕೆ ಒಂದು ಅಂತ್ಯ ಆಡ್ದಂಗೆ ಇದ್ರು, ಆದರೆ ಮತ್ತೆ ಈ ವಿವಾದ ಭುಗಿಲೆದ್ದಿದೆ.